ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾವೇರಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ರೀ ವೆಜ್ ಪಪ್ಸ್ ರೀ. ಓವನ್ ಇಲ್ದೇ ಮನೇಲೆ ಸುಲಭವಾಗಿ ಬೇಕ್ರಿ ಸ್ಟೈಲ್ ಒಳಗೆ ಮಾಡ್ಬೋದು ರೀ. ಈ ವೆಜ್ ಪಪ್ಸ್ ಮತ್ತು ಕ್ರಿಸ್ಪಿಯಾಗಿಯೂ ಇರ್ತಾವೆ ರೀ, ಟೇಸ್ಟಿಯಾಗಿಯೂ ಇರ್ತಾವೆ ರೀ. ಮತ್ತು ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ ರೀ. ಇದನ್ನು ಸಾನಿಗೆ ಹಾಕೊಳಕತ್ತೀನಿ ನೋಡ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ರೀ. ಮತ್ತು ಕಾಯಿಸಿ ಅಂತ ಎಣ್ಣೆ ಹಾಕೊಳಕತ್ತೀನಿ ರೀ. ಈ ಎಣ್ಣೆ ಕಾಯಿಸಿದ್ದು ಹಾಕೊಂಡ್ರೆ ಪದರಾಗಿ ಬರ್ತೈತೆ ರೀ ಪಪ್ಸ್. ಹಾಗಾಗಿ ನಾನು ಕಾಯಿಸಿರುವಂಥ ಎಣ್ಣೆ ಹಾಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ಸಾರಿ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನಾವು ಪೂರಿಗೆ ನಾದ್ಕೋತೀವಲ್ಲ ಅದೇ ಥರ ನಾದ್ಕೋಬೇಕ್ರಿ. ನಾನು ನೋಡಿರಿ ಸ್ವಲ್ಪ ನೀರು ಹಾಕಿ ನಾದ್ಕೋತೀನಿ ರೀ. ಈಗ ನೋಡ್ರಿ, ಈಗ ಹಿಟ್ಟು ರೆಡಿ ಆಗೈತೆ ರೀ. ನಾದಿಟ್ಕೊಂಡಿನಿ ರೀ. ಈ ಥರ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ನಾದ್ಕೋಬೇಕ್ರಿ. ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ ಸಮೋಸ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕ್ರಿ. ಈಗ ಇದನ್ನು ಒಂದು 15 ನಿಮಿಷ ನೆನೆಯಾಗಿ ಬಿಡೋಣ್ರಿ. ಅಷ್ಟರೊಳಗೆ ನಾವು ಇದು ವೆಜ್ ಪಪ್ಸ್ ಮಾಡಾಕ್ರಿ ಪಿಂಗ್ ಬೇಕಲ್ರಿ. ಅದಕ್ಕೆ ಇಲ್ಲಿ ವೆಜಿಟೇಬಲ್ಸ್ ರೀ. ನಾನು ಇಲ್ಲಿ ಬಟಾಣಿ ತೊಗೊಂಡೀನಿ ರೀ 1 ಕಪ್ನಷ್ಟು. ಮತ್ತು 1 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಮತ್ತು 1 ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡೀನಿ ರೀ. ಮತ್ತು ಇಲ್ಲಿ ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೀವು ಬೇಕಂದ್ರೆ ಸಣ್ಣಗೂ ಮಾಡ್ಕೋಬೋದು ರೀ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡೀನಿ ರೀ. ಮತ್ತು 1-2 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ತೊಗೊಂಡೀನಿ ರೀ. ಈಗ ಇದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಂಡ್ರಿ. ಒಂದು ಪ್ಯಾನ್ ಗ್ಯಾಸ್ ಮೇಲೆ ಇಟ್ಕೊಂಡೀನಿ ರೀ. ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ ನೋಡಿರಿ. ಎಣ್ಣೆ ಕಾಯಲ್ರಿ. ಈಗ ಎಣ್ಣೆ ಕಾದೈತೆ ನೋಡಿರಿ. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಹಾಕ್ಕೊಳಕತ್ತೀನಿ ರೀ. ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. 2 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ನೀವು ಇದನ್ನು ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ಪೂ ಮಾಡ್ಬೋದು ರೀ. ಮಕ್ಕಳಿಗೆ ಅದು ಕೊಡೋದಿರ್ತೈತ್ರಲ್ಲ, ಸ್ಕಿಪ್ ಮಾಡಿದ್ರು ನಡೀತೈತೆ ರೀ. ಈಗ ನೋಡಿರಿ, ಈರುಳ್ಳಿನ ಹಾಕೋತೀನಿ ರೀ. ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರಿ. ಇದನ್ನು ನೋಡಿರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತ್ರಿ. ಈಗ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ ರೀ. ಮತ್ತೀಗ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ತೀನಿ ರೀ. ಮತ್ತು ಇಲ್ಲಿ ನಾನು ಬಟಾಣಿ ರೀ ಒಂದು ಸ್ವಲ್ಪ ಕುದಿಸಿ ತೊಗೊಂಡೀನಿ ರೀ. ಅದನ್ನೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಲಾಸ್ಟಿಗೆ ಟೊಮೆಟೊ ಹಾಕ್ಕೋತೀನಿ ನೋಡಿರಿ. ಟೊಮೆಟೊ ಮೆತ್ತಗೆ ಆಗೋವರೆಗೂ ಅದನ್ನು ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡ್ಕೊಂಡ್ರಿ. ಈಗ ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳಕತ್ತೀನಿ ರೀ ನಾನು. ಮತ್ತು 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲನ ಹಾಕ್ಕೊಳಕತ್ತೀನಿ ರೀ. ನೀವು ಇದಕ್ಕೆ ಬೇಕಂದ್ರೆ ಚಾಟ್ ಮಸಾಲನ ಹಾಕ್ಕೋಬೋದು ರೀ. ನಾನು ಅದ್ರ ಬದಲು ಲಿಂಬೆಹಣ್ಣು ಹಾಕ್ಕೊಳಕತ್ತೀನಿ ರೀ. ಈಗ 2 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ ರೀ. ಅದು ವಿಡಿಯೋ ಒಳಗೆ ಬಂದಿಲ್ಲ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಈಗ ಇದನ್ನು ಒಂದು 5 ನಿಮಿಷ ಎಲ್ಲ ತರಕಾರಿ ಬೇಯೋವರೆಗೂ ಬಿಡ್ಬೇಕ್ರಿ. ಈಗ ನಾವು ಇದು ರೆಡಿ ಮಾಡ್ಕೊಂಡ್ರಿ. ಲೇಯರ್ ಆಗಿ ಬರ್ಬೇಕಲ್ರಿ ವೆಜ್ ಪಪ್ಸ್ ರೀ. ಹಾಗಾಗಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೀನಿ ರೀ. ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ಬ್ಯಾಟ್ರ ರೆಡಿ ಮಾಡ್ಕೊಂಡು ನೋಡಿರಿ. ಈ ಥರ ಇರ್ಬೇಕ್ರಿ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ರಿ. ಇಲ್ಲೇ ನಮ್ಮ ಸ್ಟಫಿಂಗೂ ರೆಡಿ ಆಗೈತ್ರಿ ನೋಡಿರಿ. ಎಲ್ಲ ತರಕಾರಿ ಚೆನ್ನಾಗಿ ಬೇಯ್ದೈತ್ರಿ. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಯನ್ನು ಹಿಂಡ್ಕೊಳಕತ್ತೀನಿ ರೀ ನಾನು. ಬೇಕಂದ್ರೆ ಇದಕ್ಕೆ ನೀವು ಚಾಟ್ ಮಸಾಲ ಹಾಕ್ಕೋಬೋದು ರೀ. ಮತ್ತು ಸ್ವಲ್ಪ ಸಣ್ಣದಾಗಿಟ್ಟು ಕಟ್ ಮಾಡಿದಂಥ ಕೊತ್ತಂಬರಿ ಹಾಕ್ಕೊಳಕತ್ತೀನಿ ರೀ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಇಡೋಣ್ರಿ. ಒಂದು ಸ್ವಲ್ಪ ಹೊತ್ತು ಆರ್ಬೇಕ್ರಿ. ಇಲ್ಲಿ ಒಂದು 15 ನಿಮಿಷ ಆಗೈತ್ರಿ. ಈಗ ಹಿಟ್ಟನ್ನು ಚಲೋ ತಂಗೆ ನೆನೆದೈತ್ರಿ. ಇದನ್ನು ಇನ್ನೊಂದು ಸರಿ ಈ ಥರ ನಾದ್ಕೋತೀನಿ ನೋಡಿರಿ. ಇದಕ್ಕೆ ಉಳ್ಳಿ ರೀ, ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತನ ಸ್ವಲ್ಪ ಸಣ್ಣದಾಗಿ ತೊಗೊಳಕತ್ತೀನಿ ರೀ ನಾನು. ಇದೇ ಥರ ಇವನ್ನ ಅಷ್ಟು ಉಳ್ಳಿ ಮಾಡಿ ಇಟ್ಕೋತೀನಿ ರೀ. ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿನಲ್ರಿ. ಅದ್ರೊಳಗೆ ಒಂದು 10 ಪಪ್ಸ್ ಆಗ್ತಾವ್ರಿ, ವೆಜ್ ಪಪ್ಸ್ ಆಗ್ತಾವ್ರಿ. ಈಗ ನೋಡಿರಿ, ಇಷ್ಟು ಉಳ್ಳಿ ಮಾಡಿ ಇಟ್ಕೊಂಡೀನಿ ರೀ ನಾನು. ಈಗ ಒಂದೊಂದು ಉಳ್ಳಿನ ರೀ ಈ ಥರ ಕೆಳಗಡೆ ಹಿಟ್ಟು ಹಚ್ಕೊಂಡು ಲಟ್ಸ್ಕೊತೀನಿ ರೀ. ನೋಡಿರಿ, ರೌಂಡ ಶೇಪಾಗಿ ಲಟ್ಸ್ಕೊತೀನಿ ರೀ ನಾನು.
ಈ ಪಪ್ಸ್ ರೀ ಸೇಮ್ ಬೇಕ್ರಿ ಸ್ಟೈಲ್ ಒಳಗೆ ಹೆಂಗೆ ಮಾಡ್ತಾರಲ್ಲ ಅದೇ ಥರನ ಬರ್ತಾವ್ರಿ ಮತ್ತು ಸುಲಭವಾಗಿ ಮಾಡ್ಬೋದು ರೀ. ಈಗ ನೋಡಿರಿ ಒಂದು ಎಲ್ಲಿನ ಲಟ್ಸ್ಕೊಂಡಿನಿ ರೀ ನಾನು. ಒಂದಾಗೈತ್ರಿ ಅದೇ ಥರ ಅಷ್ಟು ಉಳ್ಳಿನೂ ಲಟ್ಸ್ಕೊಂಡು ಇಟ್ಕೊತೀನಿ ನೋಡಿರಿ. ಈಗ ನೋಡಿರಿ ಎಲ್ಲ ಲಟ್ಸ್ಕೊಂಡು ಇಟ್ಕೊಂಡಿನಿ ರೀ. ಈಗ ನಾನು ಒಂದು ಸ್ವಲ್ಪ ಕೆಳಗಡೆ ಹಿಟ್ಟು ಹಚ್ಕೊಂಡು ಒಂದು ಚಪಾತಿನ ಹಾಕ್ಕೊಳಕತ್ತೀನಿ ರೀ. ಇದಕ್ಕೆ ಒಂದು ಲೇಯರ್ ಈ ಮೈದಾ ಮತ್ತು ಎಣ್ಣೆ ಎರಡೂ ಮಿಕ್ಸ್ ಮಾಡಿ ಇದು ಮಾಡ್ಕೊಂಡಿದ್ದೀವಲ್ರಿ ನಾವು, ಅದನ್ನ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ. ಈ ಥರ ಮಾಡೋದ್ರಿಂದ ಪಪ್ಸ್ ಲೇಯರಾಗಿ ಬರ್ತಾವ್ರಿ. ಈಗ ನೋಡಿರಿ ನಾನೀಗ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೀನಿ ರೀ. ಈಗ ಇನ್ನೊಂದು ಚಪಾತಿ ಮ್ಯಾಲೆ ಹಾಕ್ಕೊಳಕತ್ತೀನಿ ನೋಡಿರಿ. ಈ ಥರ ಹಾಕ್ಕೊಂಡ ಸೇಮ ನಾನಿಲ್ಲಿ 5 ಲೇಯರಾಗಿ ಮಾಡ್ಕೊಳಕತ್ತೀನಿ ರೀ. ಅದೇ ಥರ ಸೇಮ್ ಎಲ್ಲ ಕಡೆ ಇದು ಹಚ್ಕೊಂಡ್ರಿ ಅದೇ ಥರ ಎಲ್ಲ ಚಪಾತಿ ಇಟ್ಕೊತೀನಿ ನೋಡ್ರಿ. ಈಗ ನೋಡಿರಿ ಒಂದು 5 ಲೇಯರ್ ನಾನು ಮಾಡಿ ಇಟ್ಕೊಂಡಿನಿ ರೀ. ಈಗ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಲಟ್ಸ್ಕೊಳ್ಳೋಣ್ರಿ. ನೋಡಿರಿ ಈಗ ಈ ಥರ ಲಟ್ಸ್ಕೊಂಡಿನಿ ರೀ. ಇದನ್ನು ನಮ್ಗೆ ಚೌಕಾಕಾರ ಬೇಕಲ್ರಿ, ಹಾಗಾಗಿ ಎಡ್ಜಸ್ನ ಈ ಥರ ಕಟ್ ಮಾಡಿ ತಕ್ಕೋತೀನಿ ನೋಡ್ರಿ. ಕಟ್ ಮಾಡಿ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಇದ್ರೊಳಗೆ 4 ಪಫ್ಸ್ ಆಗ್ತಾವ್ರಿ ನೋಡಿರಿ. ಈ ಥರ ಭಾಗ ಮಾಡ್ಕೋತೀನಿ ರೀ ನಾನು. ಈಗ ಒಂದು ಭಾಗ ತೊಗೊಂಡ್ರಿ ಅದನ್ನು ನೋಡಿರಿ ಈ ಥರ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡ ಇನ್ನೊಂದು ಸ್ವಲ್ಪ ಲಟ್ಸ್ಕೊತೀನಿ ರೀ. ಒಂದು ಸ್ವಲ್ಪ ಅಗಲವಾಗಿ ಲಟ್ಸ್ಕೊತೀನಿ ರೀ. ನೋಡಿರಿ ಈ ಥರ ಲಟ್ಸ್ಕೊಂಡಿನಿ ರೀ. ಇಷ್ಟು ದಪ್ಪ ಬಂದೈತ್ರಿ. ಈಗ ಸ್ಟಫಿಂಗ್ನ ಹಾಕ್ಕೊಳತ್ತೀನಿ ನೋಡ್ರಿ. ನಾನು 2 ಸ್ಪೂನ್ ಅಷ್ಟು ಸ್ಟಫಿಂಗ್ ಹಾಕ್ಕೊಳಕತ್ತೀನಿ ರೀ. ಇದನ್ನು ಚಲೋ ತಂಗೆ ಕೂಡಿಸ್ಬೇಕ್ರಿ. ನೋಡಿರಿ ಈ ಥರ ಚಲೋ ತಂಗೆ ಪ್ರೆಸ್ ಮಾಡ್ಬೇಕ್ರಿ. ನೋಡಿರಿ ಯಾವ ಥರ ಮಾಡತ್ತೀನಿ ಅಂತ ಹೇಳ್ರಿ. ಇದೇ ಥರ ಪ್ರೆಸ್ ಮಾಡ್ಕೋಬೇಕ್ರಿ. ನೀವು ಚೆನ್ನಾಗಿ ಪ್ರೆಸ್ ಮಾಡ್ಬೇಕ್ರಿ. ಇಲ್ಲ ಅಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀವಲ್ಲ ಅವಾಗ ಬಿಚ್ಚತೈತ್ರಿ ಅದು, ಹಾಗಾಗಿ ಚಲೋ ತಂಗೆ ಪ್ರೆಸ್ ಮಾಡ್ಬೇಕ್ರಿ. ಇದೇ ಥರ ನೋಡಿರಿ ಈ ಥರ ಶೇಪ್ ಒಳಗೆ ಮಾಡ್ಕೊಂಡಿನಿ ರೀ ನಾನು. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ. ಇನ್ನೊಂದು ಇದೇ ಥರ ಮಾಡಿ ತೋರಿಸ್ತೀನಿ ನೋಡಿರಿ. ಲಟ್ಟಿಸಿಟ್ಕೊಂಡಿನಿ ರೀ. ಮತ್ತು ಇದಕ್ಕೂ ಒಂದು 2 ಸ್ಪೂನ್ ಅಷ್ಟು ಸ್ಟಫಿಂಗ್ ಹಾಕ್ಕೊಳಕತ್ತೀನಿ ರೀ. ಅದೇ ಥರ ಸೇಮ್ ಇದನ್ನು ರೆಡಿ ಮಾಡ್ಕೋತೀನಿ ನೋಡಿರಿ. ನೀವು ಎಷ್ಟು ನೀಟಾಗಿ ಇದನ್ನು ಕೂಡ್ಸ್ಕೊತಿರ್ಲ ಅಷ್ಟು ಚೆನ್ನಾಗಿ ಪಪ್ಸ್ ಬರ್ತಾವ್ರಿ. ನೋಡಿರಿ ಈ ಥರ ನಮ್ಮ ಪಪ್ಸ್ ರೆಡಿ ಆಗ್ಯಾವ್ರಿ. ಈಗ ಎಲ್ಲನೂ ಸ್ಟಫಿಂಗ್ ಮಾಡಿ ಇಟ್ಕೊಂಡಿನಿ ರೀ ನಾನು. ಈಗ ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿನಿ ರೀ. ಗ್ಯಾಸ್ ಮೇಲೆ ಎಣ್ಣೆನೂ ಕಾದೈತ್ರಿ. ನಾವು ಇದನ್ನೊಂದು ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಫ್ರೈ ಮಾಡ್ಬೇಕ್ರಿ. ಯಾಕಂದ್ರೆ ಒಳಗಡೆ ಎಲ್ಲ ಹಿಟ್ಟು ಬೇಯಬೇಕಲ್ರಿ, ಫ್ರೈ ಆಗ್ಬೇಕಲ್ರಿ, ಹಾಗಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಇಟ್ಕೋಬೇಕ್ರಿ. ಸಣ್ಣ ಉರಿ ಒಳಗೆ ಬೇಯಿಸ್ಕೋಬೇಕು ನೋಡಿರಿ. ಈಗ ಒಂದು ಸೈಡ ಬೇಯ್ದೈತ್ರಿ. ಈಗ ಇನ್ನೊಂದು ಸೈಡ ಈ ಥರ ಚಾಕುದಿಂದ ತಿರ್ಗ್ಸಾಕತ್ತೀನಿ ನೋಡ್ರಿ. ನಾನು ಇದೇ ಥರ ಗೋಲ್ಡನ್ ಬ್ರೌನ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಈಗ ಎಷ್ಟು ಚೆನ್ನಾಗಿ ಬಂದಾವ ಪಪ್ಸ್ ಅಂಥೇಳಿ. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದೇ ಥರ ಎಲ್ಲ ಪಪ್ಸ್ ಫ್ರೈ ಮಾಡ್ಕೋತೀನಿ ರೀ. ನೋಡ್ರಿ ಕಲರೂ ಎಷ್ಟು ಚೆನ್ನಾಗಿ ಬಂದಾವ ಅಂತ ಹೇಳಿ. ಈಗ ನಮ್ಮ ಪಪ್ಸ್ ರೆಡಿ ಆಗ್ಯಾವ್ರಿ. ವೆಜ್ ಪಪ್ಸ್ ರೀ, ಕ್ರಿಸ್ಪಿಯಾಗಿ ಬಂದಾವ್ರಿ ಮತ್ತು ಮಸ್ತ್ ಬೇಕ್ರಿ ಸ್ಟೈಲ್ ಒಳಗೆ ರುಚಿ ಇರ್ತೈತ್ರಿ. ನೀವು ಇದೇ ಥರ ಟ್ರೈ ಮಾಡಿ ನೋಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ರೀ.